ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಶಿಕ್ಷಣ ಸಮಿತಿಯ ಹೆಮ್ಮೆಯ ಸಂಸ್ಥೆಯಾಗಿರ್ತಕ್ಕಂತಹ ಮತ್ತು ರಾಜ್ಯದ ಮತ್ತು ರಾಷ್ಟ್ರದಲ್ಲಿ ಒಂದು ಹೆಚ್ಚಿನ ಒಂದು ಸ್ಥಾನಮಾನವನ್ನು ಪಡೆದಿರುವ ನಮ್ಮ ಜವಾಹರಲಾಲ್ ನೆಹರು ನ್ಯೂ ಕಾಲೇಜ್ ಆಫ್ ಇಂಜಿನಿಯರಿಂಗಿಗೆ ಈ ಸರಿ MBA ವಿಭಾಗದಲ್ಲಿ ಕುಮಾರಿ ಪಾರ್ವತಿ ಸಾಲೇರರವರು ಪ್ರಥಮ VTUನಲ್ಲಿ ಪ್ರಥಮ ರ್ಯಾಂಕ್ ಮತ್ತು 4 ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ. ಇತ್ತೀಚೆಗೆ ಒಂದು ವಾರದ ಹಿಂದೆ ವಿಶ್ವವಿದ್ಯಾನಿಲಯದಲ್ಲಿ ನಡೆದಂತಹ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಅವರಿಗೆ ರ್ಯಾಂಕ್ ಮತ್ತು ಚಿನ್ನದ ಪದಕವನ್ನು ಪ್ರದಾನ ಮಾಡಲಾಗಿದೆ. ಅಂಥ ಒಂದು ಸಂದರ್ಭವನ್ನು ಇಲ್ಲಿ ಇವತ್ತು ಹಂಚಿಕೊಳ್ಳಿಕ್ಕೆ ತಮ್ಮನ್ನು ನಾವು ಆಹ್ವಾನಿಸಿದ್ದೇವೆ. ಕುಮಾರಿ ಪಾರ್ವತಿ ಸಲೇರರವರು ಇದು ಒಂದೇ ಸಾಧನೆ ಅಲ್ಲ, ಅವರು ನಮ್ಮಲ್ಲೇ ಕಂಪ್ಯೂಟರ್ ವಿಜ್ಞಾನದಲ್ಲಿ ಪದವಿ ವ್ಯಾಸಂಗವನ್ನು JNNCನಲ್ಲೇ ಮಾಡಿದ್ದಾರೆ. ಆ ಎಲ್ಲ ಸಂದರ್ಭದಲ್ಲೂ ಆಕೆ ಪ್ರಥಮ ರ್ಯಾಂಕ್ ಪಡೆದು 6 ಚಿನ್ನದ ಪದಕಗಳನ್ನು ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲೂ ಪಡೆದಿದ್ದಾರೆ. ಹಾಗಾಗಿ ಅವರು ಅದನ್ನು ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತೇನೆ, ಮನುಷ್ಯ ಎತ್ತರಕ್ಕೆ ಏರುವುದೇನೋ ಸುಲಭ, ಅಥವಾ ಸಾಧನೆ ಮಾಡಿದರೆ ಏರ್ಬೋದು, ಆದರೆ ಆ ಏರಿದ ಎತ್ತರದಲ್ಲಿ ಸದಾಕಾಲ ನಿಂತುಕೊಳ್ಳೋದು ಬಹಳ ಕಷ್ಟ ಅಂಥೇಳಿ. ಆದರೆ ಈಕೆ ಕಂಪ್ಯೂಟರ್ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ನಲ್ಲಿ BEನಲ್ಲಿ 6 ಚಿನ್ನದ ಪದಕಗಳೊಂದಿಗೆ ಪ್ರಥಮ ರ್ಯಾಂಕ್ ಪಡೆದರೂ ಸಹ ಅದನ್ನೇ ಮುಂದುವರಿಸಿ ನಮ್ಮ MBA ವಿಭಾಗದಲ್ಲಿ ಮೊನ್ನೆ ನಡೆದಂಥ ಘಟಿಕೋತ್ಸವ ಸಮಾರಂಭದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಪ್ರಥಮ ರ್ಯಾಂಕ್ ಮತ್ತು 4 ಚಿನ್ನದ ಪದಕಗಳನ್ನು ಪಡೆದಿರತಕ್ಕಂಥದ್ದು ಆಕೆಯ ಸಾಧನೆ ಮತ್ತು ಶೈಕ್ಷಣಿಕ ಗುಣಮಟ್ಟತೆ ಶ್ರೇಷ್ಠತೆಗೆ ಒಂದು ನಿದರ್ಶನ ಅಂತೇಳಿ ನಾನು ಭಾವಿಸ್ತೇನೆ. ಈ ವಿದ್ಯಾರ್ಥಿನಿ ಈಗಾಗಲೇ ಅನೇಕ ಕಂಪನಿಗಳಿಂದ ಆಹ್ವಾನವನ್ನು ಪಡೆದಿದ್ದಾರೆ. ಇನ್ನೊಂದು ಹೆಮ್ಮೆ ವಿಚಾರ ಏನು ಅಂತ ಹೇಳಿದರೆ, ಇದು ಹೇಗೆ ನಡ್ಕೊಂಡು ಬಂದಿದೆ ಅಂತ ಹೇಳಿದರೆ, ಅವರ ತಾಯಿ ಇಲ್ಲೇನು ಕೂತಿದ್ದಾರೆ, ಶ್ರೀಮತಿ ಐಶ್ವರ್ಯ ಸಾಲೇರರವರು, ಅವರು ನಮ್ಮ JNNCಯ ಹಿರಿಯ ವಿದ್ಯಾರ್ಥಿನಿ. ENC ವಿಭಾಗದಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದ ಅಧೀನದಲ್ಲಿ ಆವಾಗ ಕಾಲೇಜಿದ್ದಾಗ ಅವರು ENC ವಿಭಾಗದಲ್ಲಿ 5ನೇ ರ್ಯಾಂಕನ್ನು ಪಡೆದಂತಹವರು ತಾಯಿ. ಮಗಳು ಈಗ ಈ ರೀತಿಯ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು. ತಾಯಿಯಿಂದ ಮಗಳಿಗೆ ಅದು ಸಾಧನೆ ನಿರಂತರವಾಗಿ ಹರಿದು ಬಂದಿದೆ. ತಂದೆ ಜ್ಯೋತಿ ಸಾಲೇರರವರು ತಮಗೆಲ್ಲ ಗೊತ್ತಿರೋ ಹಾಗೆ ಅವರು ಭದ್ರಾವತಿಯ ಶಾಸಕರಾಗಿದ್ದಂತಹ ಸಾಲೇರ್ ಸಿದ್ದಪ್ಪನವರ ಮಗ ಅವರು, ಜ್ಯೋತಿ ಸಾಲೇರರವರು. ಇಂಥ ಕುಟುಂಬದಿಂದ ಬಂದಂತಹ ಈಕೆ ಇವತ್ತು ಇಂಥ ಒಂದು ಸಾಧನೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಬಹಳ ಹೆಮ್ಮೆ ತಂದಿದೆ. ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಒಂದು ಹಿರಿಮೆಗೆ ಒಂದು ಕಿರೀಟ ಅಂಥೇಳಿ ನಾನು ಭಾವಿಸ್ತೇನೆ. ಈ ವಿದ್ಯಾರ್ಥಿನಿಯ ಭವಿಷ್ಯ ಸದಾಕಾಲ ಉಜ್ವಲವಾಗಿ ಇರಲಿ. ಮುಂದೆ ಯಾವ್ಯಾವ ಉದ್ಯೋಗಕ್ಕೆ ಅಥವಾ ಬೇರೆ ಅವಳ ಸಂದರ್ಭದಲ್ಲಿ ಅವರ ಯೋಜನೆಗಳು ಏನೇ ಇದ್ದರೂ ಸಹ ಅದರಲ್ಲಿ ಯಶಸ್ಸು ಸಾಧನೆ ಅವರಲ್ಲಿ ಇರಲಿ ಅಂತೇಳಿ ನಾನು ಆಶಿಸ್ತೇವೆ. ಇಂಥ ಕಾರ್ಯಕ್ರಮ ನಾವು ಮಾಡ್ತಾ ಇರೋದು ಏನು ಅಂತ ಹೇಳಿದರೆ, ಶೈಕ್ಷಣಿಕ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಮತ್ತು ಭವಿಷ್ಯದ ಈ ಪೀಳಿಗೆಯ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡುವ ಗುರಿಯನ್ನು ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ದೇವೆ. ವಿಶೇಷ ಏನು ಅಂತ ಹೇಳಿದರೆ, ಈಕೆ 4 ಚಿನ್ನದ ಪದಕ, ಈಗ 6 ಚಿನ್ನದ ಪದಕ 2 ವರ್ಷಗಳ ಹಿಂದೆ ಪಡೆದರು. ಆವಾಗಲೂ ಸಹ ನಾವು ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಪರವಾಗಿ ಅವಳಿಗೆ ಒಂದು ಚಿನ್ನದ ಪದಕವನ್ನು ನಾವು ನೀಡಿದ್ವಿ. ಈ ಸಾರಿಯೂ ಸಹ ನಮ್ಮ ಮುಂದಿನ JNNCಯ ಯಾವುದಾದ್ರು ಒಂದು ವಿಶಿಷ್ಟ ಸಮಾರಂಭದಲ್ಲಿ ಆಕೆಗೆ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಪರವಾಗಿಯೂ ಸಹ ಒಂದು ಚಿನ್ನದ ಪದಕವನ್ನು ನೀಡ್ತಾ ಇದ್ದೇವೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾ ಇದ್ದೇನೆ. ಅಮೃತ ಮಹೋತ್ಸವ ಸಂದರ್ಭದಲ್ಲೂ ಸಹ ಅಮೃತ ಮಹೋತ್ಸವ ನಾವು ಆಚರಿಸಿದ್ದೇವೆ. ತಮ್ಮೆಲ್ಲರ ಸಹಕಾರ ಅದಕ್ಕೆ ಸದಾ ಇತ್ತು. ಅದಕ್ಕೆ ಅಮೃತ ಮಹೋತ್ಸವ ಚಿನ್ನದ ಪದಕ ಅಂತೇಳಿ ಇಟ್ಟಿದ್ದೇವೆ. ಅದನ್ನು ಸಹ ಆಕೆಗೆ ಆ ಸಂದರ್ಭದಲ್ಲಿ ಪ್ರದಾನ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರೊಟ್ಟಿಗೆ ಇನ್ನೊಬ್ಬ ವಿದ್ಯಾರ್ಥಿ ನಮ್ಮ ಕಾಲೇಜಿನ ಶ್ರೇಷ್ಠತೆಯನ್ನು ಹೆಚ್ಚಿದ್ದಾರೆ, ಸಂಜಯ್ MV ಅಂಥೇಳಿ. ಆತ ಇಲ್ಲಿ ಬಂದಿಲ್ಲ, ಉದ್ಯೋಗದಲ್ಲಿ ಬೇರೆ ಕಡೆ ಇರೋದರಿಂದ ಆತ ಇವತ್ತು ಆಹ್ವಾನಿಸಿದರೂ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಅವರು ನಮ್ಮ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗಿನ MTech ವಿಭಾಗದಲ್ಲಿ 9.54 CGPA-ಯೊಂದಿಗೆ 8ನೇ ರ್ಯಾಂಕನ್ನು ಪಡೆದಿದ್ದಾರೆ. ಬಹಳ ವಿಶಿಷ್ಟವಾದ ಸಾಧನೆ ಇದು, 8ನೇ ರ್ಯಾಂಕ್ ಪಡೆದಿರತಕ್ಕಂಥದ್ದು. ಅವರು ಸಹ ನಮ್ಮ ಸಂಸ್ಥೆಯ ಹಿರಿಮೆಯನ್ನು ಹೆಚ್ಚಿದ್ದಾರೆ. ಅವರು ಇವತ್ತು ಅನಿವಾರ್ಯ ಕಾರಣಗಳಿಂದ ಇಲ್ಲಿ ಬಂದಿಲ್ಲ. ಅವರಿಗೂ ಸಹ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಕುಮಾರಿ ಪಾರ್ವತಿ ಸಲೇರ ಹಾಗೂ ಸಂಜಯ್ MV ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಈ ಎಲ್ಲ ಸಾಧನೆಗಳು ನಮ್ಮ JNNCನಲ್ಲಿರ್ತಕ್ಕಂತಹ ಪ್ರಾಂಶುಪಾಲರು ಹಾಗೂ ಎಲ್ಲ ಬೋಧಕೇತರ ವರ್ಗದವರ ಒಂದು ಪ್ರೋತ್ಸಾಹ, ಪುರಸ್ಕಾರ, ಸಹಕಾರದಿಂದ ಸಾಧ್ಯ ಆಗಿದೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ತರಹದ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇರತಕ್ಕಂಥ ನಮ್ಮ JNNCಯ ಎಲ್ಲ ಬೋಧಕ ಮತ್ತು ಬೋಧಕೇತರ ವರ್ಗದವರಿಗೂ ಸಹ ನನಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ತಮ್ಮ ಮೂಲಕ
ಈ ಒಂದು ವಿಶಿಷ್ಟವಾದಂಥ ಸಾಧನೆ ಮಾಡಿದಂಥ ಇಬ್ಬರು ವಿದ್ಯಾರ್ಥಿಗಳು ಸಮಾಜಕ್ಕೆ ಗುರುತಿಸಲ್ಪಡಬೇಕು ಅಂಥೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ.